ನಿಜಕ್ಕೂ ನಾನಿವತ್ತು ರಾಣಿ ಅಂತ ಒಂದು ಸಿನಿಮಾನ ಗುರು ತೇಜ್ ಶೆಟ್ಟಿ ಅವರ ಒಂದು ಅದ್ಭುತ ನಿರ್ದೇಶನ, ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ತುಂಬಾ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಕಿರಣ್ ರಾಜ್ ಅವರು. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ, ಹೆಮ್ಮೆಯಿಂದ ಹೇಳ್ಬೋದು. ಯಾರೂ ಕೂಡ ಇಲ್ಲಿ ಹೊಸಬ್ರು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದಿಲ್ಲ. ಏನು ಪ್ರಾರಂಭದಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದೇ ಒಂದು ಸೀನು ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಮಾಡೋದಿಲ್ಲ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಚೆನ್ನಾಗಿದೆ. ಸಂಭಾಷಣೆ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ. ಇನ್ನೇನು ಬೇಕು ಹೇಳಿ? ಕಣ್ಣಿಗೆ ತಂಪು ಕೊಡುತ್ತೆ, ಮನಸ್ಸಿಗೆ ಹಿಂಪು ಕೊಡುತ್ತೆ. ಅಣ್ಣ ನೀವು ಅಂದ್ಕೊಂಡಂಗೆ ನಾನು ಮಾಡಿದ್ದೀನಿ ಅಂತ, ನಾನು ಅಂದ್ಕೊಂಡಿದ್ದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ 3 ಜನ ನಾಯಕಿಯರು, ಅದರಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ. ಆ ಕ್ಯಾರೆಕ್ಟರ್ ನನಗೆ ತುಂಬ ಇಡಿಸು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ದಯವಿಟ್ಟು ಕನ್ನಡಿಗರಿಗೆ ಎಲ್ರಿಗೂ ನನ್ನ ಮನವಿ, ಎಲ್ಲರೂ ದಯವಿಟ್ಟು ಹೊರಗಡೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕಲಾವಿದರನ್ನ ಆಮೇಲೆ ಟೆಕ್ನಿಷಿಯನ್ಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸಿನಿಮಾ ಆಲ್ರೆಡಿ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅಂತ ಬಯಸ್ತೀನಿ. ರಾಘುಗೆ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಒಂದು ಸಿನಿಮಾಟೋಗ್ರಫಿಕ್ ಸೂಪರ್ ಆಗಿದೆ. ನೆಕ್ಸ್ಟ್ ನಾನು ಹೇಳೋದು ಪ್ರೊಡಕ್ಷನ್ ಹೌಸ್. ಇಲ್ಲಿ ಯಾವ ಸ್ಟಾರ್ ನಟರುಗಳಿಲ್ಲ, ಏನಿಲ್ಲ. ಬಟ್ ಕಿರಣ್ ರಾಜ್ ಅವರು ಡೆಬ್ಯೂ ಸಿನಿಮಾ ಆದರೂ ಸುಧಾ ಇದನ್ನು ಎಕ್ಸ್ಟ್ರಾನೇ ರಿಚ್ ಆಗಿ ಪ್ರತಿ ಫ್ರೇಮ್ ಆಗ್ಬೋದು ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕು ಹೇಳ್ತಿದ್ದಾರೆ. ಎಷ್ಟು ಬಜೆಟ್ ಆಯಿತು ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಖುಷಿ ಆಗುತ್ತೆ. ಇಂಥ ಪ್ರೊಡಕ್ಷನ್ ಹೌಸ್ಗಳು ಇವತ್ತೇನು ಹೊಂಬಾಳೆ, KVN, ರಾಕ್ಲೈನ್ ಪ್ರೊಡಕ್ಷನ್ಸ್ ಇದೆ, ಆ ಲೆವೆಲ್ಗೆ ಈ ಪ್ರೊಡಕ್ಷನ್ಸ್ ಬೆಳೀಲಿ ಅಂತ ನಾನು ಬಯಸ್ತೀನಿ. ಸರ್, ಇನ್ನೂ ನೀವು ಸಿನಿಮಾಗಳು ಮಾಡಬೇಕು ನಮ್ಮ ಇಂಡಸ್ಟ್ರೀಲಿ. ಅದಕ್ಕೆ ಬೇಕಾಗಿರುವಂಥ ಬಲ ಜನ ತುಂಬಬೇಕಾಗಿದೆ. ಈ ಸಿನಿಮಾ ಏನು ಗೆದ್ದಿದೆ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾಗಿದೆ. 2ನೇ ವಾರ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಬಲ ನೀವು ಕೊಡಬೇಕಾಗುತ್ತೆ. ಹಾಗೆ 3 ಜನ ನಾಯಕ ನಟರು ಅದಕ್ಕೆ ಜೀವ ತುಂಬಿದ್ದಾರೆ. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇದು 2ನೇ ಸಿನಿಮಾ, ಇಟ್ಸ್ ಎ ಸೂಪರ್. ಮೊನ್ನೆ ನಾನು ಒಂದು ವಾರದಿಂದ ಫಸ್ಟ್ ಮೀಟ್ ಮಾಡಿದ್ದೆ, ಒಂದು ವಾರದಿಂದ. ಬಟ್ ಆ 2 ಲುಕ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಅವ್ರನ್ನ ಅರ್ಥಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಮ್ಯೂಸಿಕ್, ರಿಕಾರ್ಡಿಂಗ್, ರವಿಶಂಕರ್ ಸರ್ ಅವ್ರ ಅದ್ಭುತವಾದ ಪರ್ಫಾರ್ಮೆನ್ಸ್, ಅನಿಲ್ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೀರೋ ನನ್ನ ಬಗ್ಗೆ ಹೇಳ್ತಾ ಇದ್ರು. ಒಂದು ಕಿಕ್ ಬಾಕ್ಸಿಂಗ್ ಕಲಿಬೇಕು ಅಂತಲೇ 3 ತಿಂಗಳು ಗ್ಯಾಪ್ ತೊಗೊಂಡಿದ್ದೆ. ದಟ್ ಈಸ್ ಪ್ಯಾಷನ್. ಅದು ಬಂದು ಸಿನಿಮಾ ಮಾಡಿದೆ ಹೋಗೋನಕ್ಕಿಂತ ಹೀರೋಗಳಿಗೆ ನಾವು ಬೆಳೆಸಬೇಕಾಗಿದೆ. ಅದು ಸಪೋರ್ಟ್ ಮಾಡಬೇಕು. ಅವ್ರು ಬೆಳೀತಾರೆ, ಸಪೋರ್ಟ್ ಮಾಡಬೇಕಾಗಿದೆ. ಸೊ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಹೇಳ್ತೀನಿ, ಈಗ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ. ಆಲ್ ದಿ ಬೆಸ್ಟ್. ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲು ಕೋಲಾರ್ ನೀವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು. ಇದು ಫಸ್ಟ್ ಸಿನಿಮಾ ಅಲ್ವಾ? ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ. ನೆಕ್ಸ್ಟು ರಾಘವೇಂದ್ರ ಕೋಲಾರ್ ಅವರು. ಕಿರಣ್ ರಾಜ್ ಅವರಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ನಿಜವಾಗ್ಲೂ. ಅವ್ರ ಸೀರಿಯಲ್ಗಳಲ್ಲೆಲ್ಲ ತುಂಬ ಒಳ್ಳೆ ಸ್ಕೋರು, ಆಮೇಲೆ ಒಳ್ಳೆ ಹೆಸರು ಮಾಡಿದ್ದಾರೆ. ಇವಾಗ ಸಿನಿಮಾಗೆ ಬಂದು ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಕಿರಣ್ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಕಷ್ಟಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ವರ್ಷದ ಹಿಟ್ ಲಿಸ್ಟಿಗೆ ಸೇರುವಂಥ ಒಂದು ಸಿನಿಮಾ ರಾಣಿ. ಇದರಲ್ಲಿ ಯಾವ ಡೌಟು ಇಲ್ವಾ? ನಾವು ಈ ಸಿನಿಮಾನ ರಿಕ್ವೆಸ್ಟ್ ಮಾಡೋ ಥರ ಇಲ್ಲವೇ ಇಲ್ಲ. ಈ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಹಿಟ್ ಮಾಡಿಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದು ರಿಕ್ವೆಸ್ಟ್ ಆಗೋದಿಲ್ಲ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಬಂದು ನೋಡಿ ಆಶೀರ್ವದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ನಮ್ಮ ಚಿತ್ರರಂಗ ಬೆಳಿಬೇಕು ಅಂದರೆ ನಮ್ಮ ಸಿನಿಮಾಗಳು ಬೆಳಿಬೇಕು. ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇಲ್ಲ, ಅದಿಲ್ಲ ಇದಿಲ್ಲ, ಅವ್ರ ಹತ್ರ ಕೇಳೋದು, ಇವ್ರ ಹತ್ರ. ಇದನ್ನು ಬಿಟ್ಬಿಡೋಣ. ಫಸ್ಟ್ ನಾವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ನಾವು ಜಡ್ಜ್ ಮಾಡೋಣ. ಆ ಪರಿಸ್ಥಿತಿ ಬರಬೇಕು. ಅದಕ್ಕೆ ರಾಣಿ ಒನ್ ಆಫ್ ದ ಸ್ಟೆಪ್ ಆಗಲಿ. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೂ ಒಂದಿನ ಡೈರೆಕ್ಟರ್ ಸರ್ ಹಿಂಗೆ ಮಾತಾಡ್ತಾ ಅಂದರು, ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕ್ರಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು, ಅದು ಇದು ಅಂತ ಇದ್ರು. ಅಂಥ ಒಳ್ಳೆ ಪ್ರೊಡ್ಯೂಸರ್ ಸರ್ ನೀವಿಬ್ಬರು. ನಿಜವಾಗ್ಲೂ ಕನ್ನಡ ತಾಯಿ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಜನರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಕಿರುತೆರೆ ನಟ ಅದು ಇದು ಎಲ್ಲ ಕತೆ ಇನ್ಮೇಲೆ ಯಾರು ಹೇಳಕ್ಕೆ ಕೂಡ್ದು. ಅವರು ಹಿರಿತೆರೆ ನಟ ಆಗೋದಕ್ಕೋಸ್ಕರನೇ ಬಂದಿರೋದು ಅಂತ ಪ್ರೂವ್ ಮಾಡಿದ್ದಾರೆ. 100% ಅವರು ಎಲ್ಲೇ ಹೋದರೂ ಬೆಳೀತಾರೆ. ಈ ಸತ್ಯ ಯಾವತ್ತಿದ್ರೂ ತಿಳ್ಕೊಳ್ಳಿ. ಎಲ್ಲೇ ಹೋದರೂ ನೀವು ಬೆಳೀತೀರ. ದಿ ಬೆಸ್ಟ್ ಮೂವಿ ರಾಣಿ. ಎಲ್ಲೂ ಬೋರಾಗಲ್ಲ. ಆ್ಯಕ್ಷನ್ ಆಗಿರಲಿ, ಕಮರ್ಷಿಯಲ್ ಆಗಿ ನೀವು ನೋಡ್ತೀರಾ. ಎಡಿಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್, ರಾಘವೇಂದ್ರ ಬಗ್ಗೆ ಹೇಳಲೇಬೇಕು. ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ, ಬಂದು ನೋಡಿ. ಥ್ಯಾಂಕ್ ಯು. ರಾಣಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂಥ ಸಿನಿಮಾ. ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು, ರೈಟರ್ ಆಗಿರೋರು
ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರು ಕೂಡ ತಮ್ಮ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕಿರಣ್, ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಸೊ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ. ಈಗ ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಆಯಿತು, ಭೀಮಾ ಆಯಿತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದರೆ ರಾನಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. 2 ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟ್ರಲ್ಲೂ ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿ ಹಸಿವಿದ್ರೇ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಈಗ ಸೆಕೆಂಡ್ ವೀಕಿಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ಟ್. ಸೊ ಕನ್ನಡಿಗರು ನಮ್ಮ ಕೈಯಲ್ಲಿ ಇನ್ನೊಂದಷ್ಟು 50 ಡೇಸ್ ಎಲ್ಲ ಹೊಟ್ಟೋಗಿದೆ ಅಂತ ಮಾತಿದೆ. ದಯವಿಟ್ಟು ಅದು ಐ ಥಿಂಕ್ ನಾವು ರೀಸ್ಟಾರ್ಟ್ ಮಾಡಬೇಕು. ಅದು ರಾನಿಯಿಂದನೇ ಆಗಲಿ 100 ಡೇಸ್ ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂತ ಒಂದು ಸಕ್ಸಸ್ ಸಿಗಲಿ. ನನಗೊಂದು ಡೈಲಾಗ್ ಇಷ್ಟ ಆಗಿದೆ, ಅದು ಪ್ರತಿಯೊಂದು ಡೈಲಾಗು ಅಷ್ಟೇ ಚೆನ್ನಾಗಿದೆ. ನಾನು ಪ್ರೀತಿಸೋದು 2ನೇ, ಒಂದು ಅಮ್ಮನ ಒಂದು ಸಿನಿಮಾನ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವೆರಿ ವೆರಿ ಹಾರ್ಟ್ ಟಚಿಂಗ್. ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ರಾನಿ ಪೋಸ್ಟರ್ ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ ಏನೋ ಒಂದು ತುಂಬ ಅದ್ಭುತವಾದ ಮೂವಿ ಅನಿಸುತ್ತೆ, ಮಾಸ್ ಮೂವಿ ಅನಿಸುತ್ತೆ ಅಂತ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಸತ್ಯನೇ. ಯಾಕಂದರೆ ಒಂದು ಕಡೆನೂ ಬೋರ್ ಆಗೋದಿಲ್ಲ, ಒಂದು ಕಡೆನೂ ನಮಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಮನಸ್ಸು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮೇಕಿಂಗ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಕಿರಣ್ ರಾಜ್ ಅವರು ಲುಕ್ ಸೋ ಪ್ರಾಮಿಸಿಂಗ್ ಆನ್ ಸ್ಕ್ರೀನ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ಈಸ್ ಗೋನ ರೂಲ್ ಇನ್ ದ ಫ್ಯೂಚರ್ ಅನಿಸುತ್ತೆ. ಈ ಲುಕ್ ಸೋ ಪ್ರಾಮಿಸಿಂಗ್. ಆ್ಯಂಡ್ ಅಫ್ಕೋರ್ಸ್ ಆರ್ ಪ್ರಿಟಿ ಲೇಡೀಸ್ ತುಂಬ ಮುದ್ದಾಗಿ ಮಾಡಿದ್ದಾರೆ. ಸರ್ ಡೈರೆಕ್ಷನ್ ಆ್ಯಂಡ್ ಸ್ಟೋರಿ ಇಸ್ ಜಸ್ಟ್ ಅಮೇಝಿಂಗ್. ಸೊ ಇಂಥ ಒಳ್ಳೆ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಿದ್ದೀನಿ. ಕಿರಣ್ ರಾಜ್ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಗುರು ಸರ್ ಅವರು. ಆ್ಯಂಡ್ ಒಂದು ಸಿನಿಮಾ ಅಂದರೆ ಒಂದು ಡಿಶ್ ಇದ್ದಂಗೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಅದ್ರ ಒಳಗೆ ಹೋದರೆ ಮಾತ್ರ ಆ ಡಿಶ್ ತುಂಬ ಅದ್ಭುತ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಡಿಶ್ ತುಂಬಾ ಅದ್ಭುತವಾಗಿದೆ. ನೀವು ಎಲ್ಲರೂ ಬಂದು ಅದನ್ನು ಟೇಸ್ಟ್ ಮಾಡಬೇಕು, ಆ ಡಿಶ್ನ ಹಿಟ್ ಮಾಡಬೇಕು. ಬಿಕಾಸ್ ಒಂದು ಸಿನಿಮಾ ಬರೀ ಒಂದು ಆ್ಯಕ್ಟರಿಂದ ಆಗಲ್ಲ, ಒಂದು ಡೈರೆಕ್ಟರಿಂದ ಆಗಲ್ಲ, ಕೊರಿಯೋಗ್ರಾಫರಿಂದ ಆಗಲ್ಲ. ಎಲ್ಲರೂ ಸೇರಿ ತುಂಬ ಶ್ರಮೆ ಮಾಡ್ತಾರೆ, ತುಂಬ ಆಸೆಗಳು ಇರುತ್ತೆ. ಅವೆಲ್ಲ ಆಸೆಗಳು ಈಡೇರಿಸ್ಬೇಕಂದ್ರೆ ಆಲ್ ಆಡಿಯನ್ಸ್ ನೀಡ್ ಟು ಕಮ್ ಟು ದ ಥಿಯೇಟರ್ಸ್ಗೆ ವಾಪಸ್ ಬನ್ನಿ, ಸೆಲ್ಫೀಸ್ ಹಾಕಿ, ಏನಾದರೂ ಮಾಡಿ, ಬಟ್ ಪ್ಲೀಸ್ ಕಾಲ್ ಪೀಪಲ್ ಬ್ಯಾಕ್. ಅಮೇಝಿಂಗ್ ಸಿನಿಮಾ ರೋನಿ. ರಾಘವ್ ಟು ರೋನಿ ಸಕ್ಕದಾಗಿ ಮಾಡಿದ್ದಾರೆ. ಆ ಚೇಂಜ್ ಓವರ್ ತುಂಬ ಅಮೇಝಿಂಗ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್ ಸರು. ಆ್ಯಂಡ್ ಪ್ರೊಡ್ಯೂಸರು ಅಷ್ಟೇ ಅದ್ಭುತವಾಗಿ ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಖುಷಿಯಾಗಿದ್ದು ಏನಂದರೆ ಈ ಸಿನಿಮಾದಲ್ಲಿ ಲಾಸ್ಟಲ್ಲಿ ಅಬ್ಸರ್ವ್ ಮಾಡಿರೋ ಇಲ್ಲ ಗೊತ್ತಿಲ್ಲ, ಎಂಟೈರ್ ಥಿಯೇಟರ್ ಸೈಲೆಂಟ್ ಆಗೋಯ್ತು ಲಾಸ್ಟಲ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ನನ್ನ ಪಕ್ಕ ನಮ್ಮ ಡೈರೆಕ್ಟ್ರು ಎಲ್ಲರಿಗೂ ಒಂದು ಆ ಸೀನ್ ನೋಡಿದಾಗ ಏನೋ ಒಂಥರ ಫೀಲ್ ಆಯಿತು. ಸೊ ನಿಜವಲ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ 100% ಶ್ಯೂರ್ ಯು ವಿಲ್ ರಾಕ್ ಇನ್ ಕನ್ನಡ, ತಮಿಳ್, ತೆಲುಗು. ಸೂಪರ್ ಆಗಿದೆ ಸಿನಿಮಾ. ಮೊದಲನೇದಾಗಿ ನಿಮಗೆಲ್ರಿಗೂ ಥ್ಯಾಂಕ್ ಯು ಇಷ್ಟು ಒಳ್ಳೆ ಕನ್ನಡ ಸಿನಿಮಾ ಕೊಟ್ಟಿದ್ದಕ್ಕೆ. ಇದು ಕಡೆ ಎಲ್ಲ ಗೆದ್ದು ಬಂದಿದ್ದೀನಿ ಅಂದರೆ ಸಿನಿಮಾದಲ್ಲೂ ಅಷ್ಟು ಮಟ್ಟದಲ್ಲಿ ರಾನಿ ಗೆದ್ದಾಗಿದೆ. ಕನ್ನಡ ಚಿತ್ರರಂಗದಲ್ಲೂ ದೊಡ್ಡ ಮಟ್ಟದಲ್ಲಿ ಗೆಲ್ತಿರೋದು ಪ್ರತಿಯೊಬ್ಬರಿಗೂ. ಸರ್ ನಿಮಗೂ ಕೂಡ ತುಂಬ ಒಳ್ಳೆ ಕಥೆ ಮಾಡಿದ್ದಾರೆ. ಆ್ಯಂಡ್ ರಾಘವೇಂದ್ರ ಸರ್ ಕ್ಯಾಮ್ರಾ ಒಂದು ಸೂಪರ್. ಪೃಥ್ವಿ ಇರ್ಬೋದು, ಅನಿಲ್ ಇರ್ಬೋದು, ಭಾಳ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಬಹಳ ಚೆನ್ನಾಗಿದೆ ಮೂವಿ. ಪ್ರತಿಯೊಂದು ಕ್ಷಣನೂ ಎಲ್ಲರೂ ಎಂಜಾಯ್ ಮಾಡ್ತೀರಾ, ಎಲ್ಲರೂ ಫೀಲ್ ಮಾಡ್ತೀರಾ. ಖಂಡಿತವಾಗ್ಲೂ ಬಂದು ನೋಡಿ. ಒಂದು ರೀಕಾಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಸಿನಿಮಾದ ಪ್ರೀವಿಯಸ್ ಒಂದು 2 ದಿನದ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ತುಂಬ ವರ್ಷಗಳ ನಂತರ ಬರ್ತಾರೆ ಅಂತ ಹೇಳಿ ಅದನ್ನು ಕಿರಣ್ ಸರ್ ಪ್ರೂವ್ ಮಾಡಿದ್ದಾರೆ. ನಾನು ಅದನ್ನು ಅವತ್ತು ಹೇಳಿದ್ದೆ, ನಾನು ಇವತ್ತು ಅದನ್ನು ಹೇಳ್ತಿದ್ದೀನಿ. ಎಸ್, ಹಿ ಪ್ರೂವ್ಡ್. ಕನ್ನಡ ಇಂಡಸ್ಟ್ರಿಗೆ ಸುಮಾರು ವರ್ಷಗಳ ನಂತರ ಒಬ್ಬ ಕಮರ್ಷಿಯಲ್ ಹೀರೋ ಬಂದಿರೋದು. ಅದೊಂದಾದರೆ ಈ ಚಿತ್ರದ ಮೊದಲನೇ ಹೀರೋ ಎಸ್ ನಾನು ಇವರಿಬ್ಬರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕತೆಗೆ ಏನು ಬೇಕು ಅನ್ನೋದನ್ನು ಯಾವುದಕ್ಕೂ ಕೂಡ ಕಡಿಮೆ ಮಾಡದೆ ಈ ಒಂದು ಚಿತ್ರವನ್ನು ಇವತ್ತು ಬಂದವರೆಲ್ಲ ಇಷ್ಟು ದೊಡ್ಡದಾಗಿ ಹೇಳ್ತಿರೋದು ಅದಕ್ಕೆ ಕಾರಣ ಇವರಿಬ್ಬರು. ಸೊ ಇವರಿಬ್ಬರು ಇರೋದಕ್ಕೆ ನಾವಿಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಸೊ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನು ಗೆಲ್ಲಿಸಿದ್ರೆ ಮತ್ತೊಂದಿಷ್ಟು ಒಳ್ಳೆ ಚಿತ್ರ.